ನಾನು ನೆಕ್ಸ್ಟ್ ನಾನು ಸ್ಟೇ ಮಾಡಿದ್ದ ಪ್ಲೇಸಲ್ಲಿ ಉಮಿಂಗ್ಲಾ ಪಾಸಿಗೆ ಹೋಗ್ತಾ ಇದ್ದೀರಾ, ಅದು ಈ ಬೈಕಲ್ಲಿ, ಅವೆಂಜರ್ ಬೈಕಲ್ಲಿ ಅಂತ ಅಂದರು. ಸೊ ನನಗೆ ಅಷ್ಟೊಂದು ಯಾರೂ ಅಷ್ಟು ಹೋಗಿದ್ದಿಲ್ಲ, ಬಾಯ್ಸು ಕೂಡ ರೇರಾಗಿ ಹೋಗಿರ್ಲಿಲ್ಲ, ಒಬ್ರು ಇಬ್ರು ಹೋಗಿದ್ರು ಅಷ್ಟೇ. ಬಟ್ ನನ್ಗೆ ಕನೆಕ್ಟ್ ಆಗಲಿಲ್ಲ. ಅವೆಂಜರ್ ಬೈಕಲ್ಲಿ ಚಾನ್ಸೇ ಇಲ್ಲ, ಇಂಪಾಸಿಬಲ್, ಹೋಗೋಕ್ಕಾಗಲ್ಲ. ಯೂಶಲಿ ಪರ್ಸ್ನಲಿ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್, ಈವನ್ ಹೋಗೋಕ್ಕಾಗಲ್ಲ ಅದು. ನನ್ಗೆ ಅಂಥದ್ರಲ್ಲಿ ಬ್ಲೈಂಡ್ ಒಂಥರ ಏನೋ ಬ್ಲೈಂಡ್ ಇದ್ದಾಗೆ ಹೋಗ್ಬಿಟ್ಟಿದ್ದೀನಿ. ಏನಾಗುತ್ತೋ ನೋಡೋಣ, ಒಂಥರ ಏನೋ ಒಂಥರಲ್ಲ ಬಂಡ ಧೈರ್ಯ ಅಂತಾರಲ್ಲ, ಆ ಥರ ಹೊರಟುಬಿಟ್ಟೆ ನಾನು. ಅವರು ಹೋಮ್ ಸ್ಟೇ ಅಲ್ಲೆಲ್ಲ ಸಣ್ಣ ಸಣ್ಣ ವಿಲೇಜ್ ಅಲ್ಲ, ಅವ್ರು ಹೇಳ್ತಾ ಇದ್ದಾರೆ ತುಂಬ ಕಷ್ಟ ಮೇಡಮ್, ಅಲ್ಲೆಲ್ಲ ಆಫ್ ರೋಡೇ ಇಲ್ಲ, ಹೆಂಗೆ ಹೋಗ್ತೀರಾ ನೀವು ಅಂತ. ಆಮೇಲೆ ಅಲ್ಲಿವರೆಗೂ ನಮಗೆ ಪರ್ಮಿಷನ್ ತಗೋಬೇಕು. ಆ್ಯಕ್ಚುಲಿ ಗೌರ್ಮೆಂಟ್ ಆಫ್ ಲದಾಖ್ ಇದರಲ್ಲಿ ನಮಗೆ ಇಮಿಗ್ರೇಷನ್ ಪಾಸ್ ಅಲ್ಲಿವರೆಗೂ ಮಾತ್ರ ಇರುತ್ತೆ, ಬಿಯಾಂಡ್ ದಟ್ ಕ್ರಾಸ್ ಮಾಡೋದಿರಲ್ಲ. ಅವರು ನೀವು ಕ್ರಾಸ್ ಮಾಡಿ ಹೋಗ್ತಾ ಇದ್ದೀರಾ, ನಾವು ಜವಾಬ್ದಾರಿ ಅಲ್ಲ, ಏನಾರ ಆದರೆ ನಾವು ರೆಸ್ಪಾನ್ಸಿಬಿಲಿಟಿ ತಗೊಳ್ಳಲ್ಲ ಅಂತ ಹೇಳಿದರು. ಆಯಿತು, ನೀವು ವರಿ ಮಾಡಬೇಡಿ ಅಂತ ಹೇಳ್ಬಿಟ್ಟು ಹೋದೆ ನಾನು. ಆಲ್ಮೋಸ್ಟ್ 150-60 ಕಿಲೋ ಅಲ್ಲಿಂದ ಉಮಿಂಗ್ಲಾ ಪಾಸ್ ಇರೋದು 70-80 ಕಿಲೋಮೀಟರ್ ಅಷ್ಟೆ. ಬಟ್ ಕಂಪ್ಲೀಟ್ಲಿ ನೋ ರೋಡ್ಸ್, ಕಂಪ್ಲೀಟ್ಲಿ ಆಫ್ ರೋಡ್, 360 ಡಿಗ್ರಿ ಮೌಂಟೇನ್ ವ್ಯೂ, -ಡಿಗ್ರಿ. ಸೊ ದಿಸ್ ವಾಸ್ ಅ ಜಾಗ್ರಫಿಕಲ್. ಅಲ್ಲಿ ಬರೀ ಆರ್ಮಿ ಕ್ಯಾಂಪಲ್ಲಿ ಸೈಟ್ಸ್ ಇತ್ತು ಅಷ್ಟೇ. ಪ್ಲೇನ್ ರೋಡ್. ಫಸ್ಟ್ ನಾನು ಒಂದು 50 ಕಿಲೋಮೀಟರ್ ಪ್ಲೇನ್ ರೋಡಲ್ಲೇ ಹೋದೆ. ಈ ರೋಡಿಗೆ ಹೋಗ್ಬೋದು ತಗೋ ಅಂತ ಒಂಚೂರು ಕಾನ್ಫಿಡೆನ್ಸ್ ಬಂತು ನನಗೆ, ಫುಲ್ ಕಾನ್ಫಿಡೆನ್ಸು. ಆಮೇಲೆ ಅವ್ರು ಹೇಳಿದ್ರು, ಇದು ರೋಡ್ ಹೋಗ್ತಾ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ರು ಹೋಮ್ ಸ್ಟೇದವರು. ಗೂಗಲಲ್ಲಿ ಇಲ್ಲೇ ಇಲ್ಲ, ತೋರಿಸೇ ಇಲ್ಲ ಅವತ್ತು ನನಗೆ, ರೋಡೇ ತೋರಿಸಲಿಲ್ಲ, ಸಿಗ್ನಲ್ ಇಲ್ಲ. ಸೊ ಆಫ್ ರೋಡ್ ಮ್ಯಾಪ್ ಹಾಕೊಂಡು, ಆಫ್ಲೈನ್ ಮ್ಯಾಪ್ನ ನಾನು ಸ್ಟೋರ್ ಮಾಡಿಕೊಂಡು ಒಂದು ಸ್ಟಚ್ ಹೋದೆ. ಆಮೇಲೆ ಕಂಪ್ಲೀಟ್ ಆಗಿ ಅದು ಫುಲ್ ಕನ್ಫ್ಯೂಸ್ ಆಗ್ಬಿಡತ್ತೆ, ಎಲ್ಲಿ ಹೋಗ್ಬೇಕು ಯಾವುದು ಅಂತ. ಲೋಕಲ್ ಇರೋರಿಗೆ ಮಾತ್ರ ಗೊತ್ತು, ಲೋಕಲ್ ಇರೋರಿಗೂ ಗೊತ್ತಿಲ್ಲ ಆ ಪ್ಲೇಸಸ್ ಕೆಲವರು, ಯಾಕಂದ್ರೆ ಬಾರ್ಡರ್ ಯಾರು ಹೋಗಲ್ಲ ಹಳ್ಳಿ ಕಡೆಯಲ್ಲಿ. ಸೊ ಹೋದೆ, ನೆಕ್ಸ್ಟ್ ಮೌಂಟೇನ್ ಹಿಂಗೆ ಹತ್ತಿಸ್ಬೇಕು, ಹೋಗ್ಬೋದು ಯಾಕಂದ್ರೆ ಇಟ್ಸ್ ಕಾನ್ಫಿಡೆನ್ಸ್ ಇತ್ತು ಅನ್ಕೊಂಡು ಹೋಗಿ ಸ್ಕಿಡ್ಡಾಗಿ ಬಿದ್ದೆ, ಫುಲ್ ಕೆಳಗಡೆ ಬಂದೆ, ಬೈಕ್ ಅಲ್ಲೇ ಸ್ಟಕ್. ಬಿಕಾಸ್ ದ ಸ್ಯಾಂಡ್, ಇಟ್ಸ್ ಅ ಲೂಸ್ ಸ್ಯಾಂಡ್, ವೇರ್ ನಮ್ ತರ ಗಟ್ಟಿ ಇಲ್ಲ, ಕಂಪ್ಲೀಟ್ಲಿ ಮುಗೀತು, ಹೋಯ್ತು.